ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ಬೆಳಗಾವಿ ಉಪಲೋಕಸಭಾ ಚುನಾವಣೆ ಇವತ್ತು ಕರ್ನಾಟಕ ಅಲ್ಲ, ಇಡೀ ಭಾರತವೇ ನೋಡ್ತಾ ಇದೆ, ವಿಶ್ವವೂ ನೋಡ್ತಾ ಇರ್ಬೋದು. ಯಾಕೆಂದರೆ ವಿಶ್ವದಿಂದಲೂ ಸಹಿತ ಬೆಳಗಾವಿ ಉಪಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇನ್ನೂ ಭಾರತೀಯ ಜನತಾ ಪಕ್ಷದ ಅಂತಿಮ ಕಣದ ರೂವಾರಿ ಅಭ್ಯರ್ಥಿ ಹುರಿಯಾಳು ಇನ್ನೂವರೆಗೆ ನಿರ್ಣಯ ಆಗಿಲ್ಲ. ಇವತ್ತು ಸಾಯಂಕಾಲ ಅಥವಾ ನಾಳೆವರೆಗೆ ಆಗ್ಬೋದು. ಆದರೆ ಕರ್ನಾಟಕ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಬೆಳಗಾವಿ ಉಪಲೋಕಸಭಾ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಅಂತಿಮಗೊಳಿಸಲಾಗಿದ್ದು ತಾವೆಲ್ಲರೂ ನೋಡಿರ್ಬೋದು. ಯಾಕೆಂದರೆ ಬೆಳಗಾವಿ ಉಪಲೋಕಸಭಾ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾ ಇದ್ದಾರಂದರೆ ಎಷ್ಟೋ ಜನ ಖುಷಿಯಲ್ಲಿದ್ದಾರೆ. ಯಾಕೆ ಖುಷಿಯಲ್ಲಿದ್ದಾರೆ? ಅವರು ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ, ಸಾಮಾಜಿಕ ಕಳಕಳಿ, ಸಾದಾ ಸೀದಾ ಮನುಷ್ಯ, ಯಾವಾಗಲೂ ಸರಳವಾಗಿ ವಿರಳವಾಗಿ ಸಿಗುವ ವ್ಯಕ್ತಿ, ಇದು ಅವರ ಪ್ಲಸ್ ಪಾಯಿಂಟ್. ಮತ್ತು ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಯುವಕರಿಗಾಗಲಿ ಯುವತಿಯರಿಗಾಗಲಿ ಸರ್ಕಾರದ ಯೋಜನೆ ಅಲ್ಲದೆ ತಮ್ಮ ಸ್ವಯಂ ಪ್ರೇರಿತ ಸಂಘ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿಕೊಂಡು ಅದರ ಮುಖಾಂತರ ರಾಜ್ಯದ ಬೆಳಕನ್ನು ಇವತ್ತು ವಿಶ್ವಕ್ಕೆ ತೋರಿಸಿದಂಥ ಒಬ್ಬ ಮಹಾನ್ ನಾಯಕನಂದರೆ ಸತೀಶ್ ಜಾರಕಿಹೊಳಿ ಅಂತ ಹೇಳಬೇಕಾಗತ್ತೆ ವೀಕ್ಷಕರೇ. ಯಾಕೆಂದರೆ ನೋಡಿ, ಅವರು ಯಾವಾಗಲೂ ನೀವು ಅವರನ್ನು ಭೇಟಿಯಾಗಲಿಕ್ಕೆ ಹೋದಾಗ ನಿಮಗೆ ಸಮರ್ಪಕವಾದ ಉತ್ತರ ಸಿಗುತ್ತೆ. ಹೆಚ್ಚು ಮಾತನಾಡುವ ಅವಶ್ಯಕತೆಯೂ ಇಲ್ಲ. ನಿಮ್ಮ ಪರಿಸ್ಥಿತಿ ಮತ್ತು ನಿಮ್ಮ ಅಹವಾಲವನ್ನು ತಕ್ಷಣ ಅವರು ಅರ್ಥ ಮಾಡ್ಕೋತಾರೆ, ತಕ್ಷಣ ಸ್ಪಂದಿಸ್ತಾರೆ. ಇಂಥ ಲೋಕಸಭಾ ಅಭ್ಯರ್ಥಿ ನಮಗೆ ಏಕೆ ಬೇಕು ಅನ್ನೋದನ್ನು ಇವತ್ತು ನಾನು ವಿಶೇಷ ಸ್ಟೋರಿಯಾಗಿ ಬಂದಿದ್ದೇನೆ. ಯಾಕೆಂದರೆ ಹಲವಾರು ಸಂಸತ್ ಸದಸ್ಯರಾಗಿ ಹೋದರೂ ಇಡೀ ಕರ್ನಾಟಕದಲ್ಲಿಯೇ ಫಲವತ್ತಾದ ಮತ್ತು ತುಂಬ ಕಬ್ಬು ಬೆಳೆಗಾರರು, ಅನೇಕ ರೀತಿಯ ಒಳ್ಳೊಳ್ಳೆ ಜನ, ಸಾಂಸ್ಕೃತಿಕ ಸ್ವಾಭಿಮಾನ ಕುಟುಂಬದವರಿದ್ದಂಥ ಈ ಉಪಲೋಕಸಭಾ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಅವರೇ ಅಭ್ಯರ್ಥಿ ಆಗಬೇಕು. ಜನರ ಒತ್ತಡ, ಯುವಕರ ಒತ್ತಡ, ಜನಾಭಿಪ್ರಾಯ ಸಂಗ್ರಹದ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ತಾವು ನೋಡಿರ್ಬೋದು. ಯಾಕೆ ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಗಬೇಕು, ಅಂಥ ಸಂಸದ ಇಲ್ಲಿಯ ಮತದಾರರು ಏಕೆ ಪಡೆಯಬೇಕು ಅನ್ನೋದು ಹೇಳ್ತಾ ಇದ್ದೀನಿ ಕೇಳಿ. ಯಾಕೆಂದರೆ ಹಲವಾರು ಸಂಸತ್ ಸದಸ್ಯರಾದರು, ಸರ್ಕಾರ ಇದ್ದಾಗ ಸಹಿತ ಇಲ್ಲಿ ಸಂಸತ್ ಸದಸ್ಯರಾಗಿದ್ದಾರೆ ಅನೇಕರು. ಆದರೆ ನಮ್ಮ ಬೆಳಗಾವಿ ಉಪಲೋಕಸಭಾ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಸೌದತ್ತಿ ರಾಮದುರ್ಗ ಬೈಲೊಂಗಲ್, ಬೆಳಗಾವಿ ಗೋಕಾಕ್, ಇವೆಲ್ಲ ಒಂದು 5-6 ತಾಲೂಕುಗಳನ್ನು ಕೂಡಿಕೊಂಡಂಥ ಇದೊಂದು ಬೃಹತ್ ಪ್ರಮಾಣದ ಆಯಕಟ್ಟಿನ ಸ್ಥಳ. ಈ ಆಯಕಟ್ಟಿನ ಸ್ಥಳದಲ್ಲಿ ಅನೇಕ ಪದವೀಧರರು ಯುವಕರಿದ್ದಾರೆ, ಅನೇಕ ಇಂಜಿನಿಯರಿಂಗ್ ಕಲಿತವರಿದ್ದಾರೆ, ಅನೇಕ ನಿರುದ್ಯೋಗಿಗಳಿದ್ದಾರೆ. ಅವರಿಗೇನಾದರೂ ಅನಿವಾಸಿ ಭಾರತೀಯರಿಂದಾಗಲಿ ಕೇಂದ್ರ ಸರ್ಕಾರದ ಯೋಜನೆಗಳಿಂದಾಗಲಿ ಏನಾದರೂ ಒಂದು ಕಾರ್ಖಾನೆ ಮಾಡಿದಾರ? 10-15 ಸಂಸದರಾಗಿರ್ಬೋದು, ಆದರೆ ಯಾವುದೇ ಕಾರ್ಖಾನೆಗಳನ್ನು ಮಾಡಿಲ್ಲ. ಅವರಿಗೆ ಮಾಡಲಿಕ್ಕೆ ಕೆಲವು ಅನಾನುಕೂಲತೆ ಮತ್ತು ಸಂಪನ್ಮೂಲ ಕೊರತೆ ಸಹಿತ ಕಾಣ್ಬೋದು. ಆದರೆ ಈ ಸತೀಶ್ ಜಾರಕಿಹೊಳಿ ಅವರ ಒಂದು ವಿಶಿಷ್ಟತೆ ನೋಡಿ ನೀವು, ಅವರು ಯಾವಾಗಲೂ ಅಲ್ಲಿಯ ತಮ್ಮ ಕ್ಷೇತ್ರದ ಜನತೆ, ಎಲ್ಲೋ ಯುವಕರು ಬೇರೆ ಕಡೆ ಹೋಗಬಾರ್ದು, ಅಲ್ಲೇ ಉದ್ಯೋಗ ಮಾಡ್ಕೊಂಡಿರಬೇಕು, ಅವರಿಗಾಗಿ ಬೃಹತ್ ಪ್ರಮಾಣದ ಅವರು ಈಗಾಗಲೇ ಅನೇಕ ಸಕ್ಕರೆ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ತಾಂತ್ರಿಕ ಸರ್ಕಾರಿ ಯೋಜನೆಗಳ ಮುಖಾಂತರ ಅನೇಕ ಇಂಜಿನಿಯರಿಂಗ್ ಕಾಲೇಜು, ಟೆಕ್ನಿಕಲ್ಲು, ಡಿಪ್ಲೊಮಾ, ಇಂಥವೆಲ್ಲ ಟೆಕ್ನಿಕಲ್ಗಳ ಮುಖಾಂತರ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಶಿಕ್ಷಣ ಕಲಿಬೇಕು, ಬುದ್ಧ ಬಸವ ಅಂಬೇಡ್ಕರ್ರ ಸಿದ್ಧಾಂತದೊಂದಿಗೆ ನಡೆಯಬೇಕು. ಇದು ನನ್ನ ಧ್ಯೇಯ ಅಂತಾರೆ ಸತೀಶ್ ಜಾರಕಿಹೊಳಿ. ಅವರನ್ನು ನಾವು 35 ವರ್ಷದಿಂದ ಬಲ್ಲವರಾಗಿದ್ದೇವೆ. ಅನೇಕ ಅವರ ಜೊತೆ ಸಂದರ್ಶನಗಳನ್ನು ಮಾಡಿದಾಗ ಸಹಿತ ಬೆಳಗಾವಿ ಉಪಲೋಕಸಭಾ ಚುನಾವಣೆ ಕಾರ್ಖಾನೆಗಳಿಂದ ಕೊರತೆ ಇದೆ. ಅನೇಕ ಇಲ್ಲಿ ಇಂಡಸ್ಟ್ರೀಸ್ ಆಗಬೇಕಾಗಿತ್ತು, ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ತರಬೇಕಾಗಿತ್ತು. ಸಾವಿರಾರು ಕೋಟಿ ರೂಪಾಯಿಗಳು ಹರಿದು ಬೇರೆ ರಾಜ್ಯಗಳಿಗೆ ಹೋಗುವಾಗ ಇಲ್ಲಿಯ ಸಂಸದರು
ಮೂಕ ವಿಸ್ಮಿತರಾಗಿ ಕುಳಿತು ವಾಪಸ್ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಒಂದು ಒಂದು ಸರಳ ಸಜ್ಜನಿಕೆಯ ರಾಜಕಾರಣಿ, ಒಂದು ಡಿಫರೆಂಟ್ ರಾಜಕಾರಣಿ ಅಂದರೆ ಪರವಾಗಿಲ್ಲ. ಅವರು ಒಂದು ಸಾರಿ ಇಂಥ ಲೋಕಸಭಾ ಅಭ್ಯರ್ಥಿ ಈ ಕ್ಷೇತ್ರದ ಜನತೆ ಪಡೆದರೆ ಅಲ್ಲಿ ನೋಡಿ ಅಭಿವೃದ್ಧಿ ಕಾಮಗಾರಿಗಳು, ಆ ಅಭಿವೃದ್ಧಿ ಕಾಮಗಾರಿಗಳಿಗಿಂತ ಮುಂಚಿತವಾಗಿ ಅಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಡುವಂಥ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ. ನಮ್ಮ ಮಕ್ಕಳು ಶಿಕ್ಷಣದಲ್ಲಿ ಪರಿವರ್ತನೆ ಆಗಬೇಕು, ಶಿಕ್ಷಣದ ಒಂದು ಮುಂಬಾಗಿಲಲ್ಲಿ ಬಂದು ನಿಲ್ಲಬೇಕು. ನಾವು ಅನೇಕ ರೀತಿಯ ಗ್ರಂಥಾಲಯಗಳನ್ನು ಕಟ್ಟಲಿಕ್ಕೆ ಹೋಗಬೇಕು. ದೇವಸ್ಥಾನ ಮಂದಿರಗಳನ್ನು ಕಟ್ಟಿದರೆ ಅದರಿಂದ ನಮಗೆ ಪ್ರಯೋಜನವಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ತತ್ವ ಸಿದ್ಧಾಂತದೊಂದಿಗೆ ಈ ಬೃಹತ್ ಲೋಕಸಭಾ ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೈ ಹಾಕಿದ್ದಾರಂದ್ರೆ ಅವರ ಅಪಾರ ಲಕ್ಷಾಂತರ ಪಡೆ ಯುವಕರ ತಂಡ, ಅವರ ಅಭಿಮಾನಿಗಳು ಪಕ್ಷ ಭೇದ ಮರೆತು ಅವರನ್ನು ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಅನ್ನೋದು ಸಾಕ್ಷಿ ಪುರಾವೆ ಸಮೇತ ನಾವು ಹೇಳ್ತೀವಿ. ಯಾಕೆಂದರೆ ಸಾಮಾಜಿಕ ಚಟುವಟಿಕೆ ಮಾಡುವ ವ್ಯಕ್ತಿ ಯಾವಾಗಲೂ ಸಾಮಾಜಿಕ ಚಟುವಟಿಕೆಯಿಂದ ರಾಜಕೀಯಕ್ಕಿಂತ ಮುಂಚಿತ ಮೊದಲು ಸಮಾಜ ಚಟುವಟಿಕೆಯಲ್ಲಿ ಬರಬೇಕು. ಸತೀಶ್ ಜಾರಕಿಹೊಳಿ ರಾಜಕೀಯಕ್ಕಿಂತ ಮೊದಲು ಸಮಾಜ ಸೇವೆಯಲ್ಲಿ ತಲ್ಲೀನರಾಗಿದ್ದರು. ಸಮಾಜ ಸೇವೆ ನನ್ನ ಗುರಿ, ಸಮಾಜ ಕಾರ್ಯವೇ ನನ್ನ ಗುರಿ. ಅಧಿಕಾರ ಬರ್ಬೋದು ಹೋಗ್ಬೋದು. ಯಾಕೆಂದರೆ ಕರ್ನಾಟಕ ಸರ್ಕಾರದಿಂದ ಒಂದು ಸಾರಿ ಅವರು ಜವಳಿ ಮಂತ್ರಿ ಆದಾಗ ಕರ್ನಾಟಕ ಸರ್ಕಾರದ ಕಾರನ್ನೇ ಬಳಸೋದನ್ನು ಬಿಟ್ಟರು. ಅದಕ್ಕೆ ಖರ್ಚು ವೆಚ್ಚ ಸಹಿತ ಅವರು ತಮ್ಮ ಸ್ವಂತ ಕಾರಿನಿಂದ ತಿರುಗಾಡಿದಂಥ ಒಬ್ಬ ಏಕೈಕ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ. ಇಂಥ ಒಬ್ಬ ಅಪರೂಪದ ಕರ್ನಾಟಕ ರಾಜ್ಯದ ರಾಜಕಾರಣಿ ಅಂದರೆ ಸತೀಶ್ ಜಾರಕಿಹೊಳಿ ಅಂದರೆ ಅತಿಶಯೋಕ್ತಿ ಆಗೋಲ್ಲ ವೀಕ್ಷಕರೇ. ಯಾಕಂದರೆ ಅರಣ್ಯ ಮಂತ್ರಿ ಆದರು, ಸಣ್ಣ ಕೈಗಾರಿಕೆ ಮಂತ್ರಿ ಆದರು. ಆವಾಗೂ ಸಹಿತ ಅವರಿಗೆ ಸರ್ಕಾರಿ ಕಾರನ್ನು ಬಳಸಲಿಕ್ಕೆ ಮುಜುಗರ ಆಗ್ತಿತ್ತು. ಆದರೆ ಕೆಲವು ಶಿಷ್ಟಾಚಾರ ಮತ್ತು ಅವರ ಸಂರಕ್ಷಣೆ, ಅವರ ಎಸ್ಕಾಟ್ ಮುಖಾಂತರ ಅದನ್ನು ಪರಿಪಾಲನೆ ಮಾಡಬೇಕಾಗತ್ತೆ ನೀತಿ ಸಂಹಿತೆ. ಆ ನೀತಿ ಸಂಹಿತೆಯ ಅನಿವಾರ್ಯತೆಯಿಂದ ಯಾವಾಗಲಾದರೂ ಒಂದು ಸಾರಿ ಅವರು ಸರ್ಕಾರಿ ಕಾರನ್ನು ಬಳಸ್ತಿದ್ರು. ಅವರ ವಿಕಾಸ್ ಸೌಧ ಕಚೇರಿಗೂ ಸಹಿತ ನೀವು ಎಷ್ಟೋ ಸಾರಿ ಭೇಟಿ ಕೊಟ್ಟಿರಬೇಕು. ಎಷ್ಟು ನಯವಿನಯದಿಂದ ಅವರ ಆಪ್ತ ಕಾರ್ಯದರ್ಶಿಗಳು ನಿಮ್ಮನ್ನು ಆಹ್ವಾನಿಸುತ್ತಾರೆ. ನಿಮ್ಮ ಯಾವ ಕೆಲಸಕ್ಕೆ ಬಂದಿದ್ದೀರಾ ಅದರ ದೂರದ ಕುದುಮಾನವನ್ನು ತೆಗೆದುಕೊಂಡು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಆದೇಶ ಶಿಫಾರಸು ಮಾಡ್ತಾರೆ. ಅದಕ್ಕಿಂತ ಮುಂಚಿತ ಅವರ ಆಪ್ತ ಕಾರ್ಯದರ್ಶಿಗಳೇ ನಿಮ್ಮ 100ಕ್ಕೆ 100 ಕೆಲಸ ಮಾಡುವಾಗ ಸತೀಶ್ ಜಾರಕಿಹೊಳಿ ಅವರನ್ನು ನೀವು ಕೇವಲ ಸೌಜನ್ಯದ ಮುಖಾಂತರ ಭೇಟಿಯಾಗೋದೊಂದೇ ಬಾಕಿ. ಅವರು ಸರ್ಕಾರಿ ಕಚೇರಿಯಲ್ಲಿ ಇರಲಿ, ಅವರ ನಿವಾಸದಲ್ಲಿ ಇರಲಿ, ಬೆಳಗಾವಿಯಲ್ಲಿ ಬಂದಾಗ 1000 ಜನ, ಗೋಕಾಕ್ದಲ್ಲಿ ಬಂದಾಗ 1000 ಜನ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಪಾರ ಬೆಂಬಲಿಗರ ಪಡೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅವರ ಸಂಘ ಸಂಸ್ಥೆಗಳು ಅನೇಕ ಜಿಲ್ಲೆಗಳಲ್ಲಿವೆ. ಎಲ್ಲ ಜಿಲ್ಲೆಗಳಲ್ಲಿಯೂ ಸಹಿತ ಅವರ ಅಭಿಮಾನಿ ಬಳಗ ಇದೆ. ಬಿಗಿ ಹಿಡಿತ ಸಾಧಿಸಿಕೊಂಡಿದ್ದಾರೆ. ಬೆಳಗಾವಿ ಉಪಲೋಕಸಭಾ ಚುನಾವಣೆ ಅವರಿಗೆ ಗೆಲ್ಲುವುದು ಸರಳ ಮತ್ತು ನಿಶ್ಚಿತ, ಅದು ಖಚಿತ ಅಂತಾರೆ ಅವರ ಅನೇಕ ಲಕ್ಷಾಂತರ ಅಭಿಮಾನಿಗಳು. ನಾವು ಅನೇಕ ಅಭಿಮಾನಿಗಳನ್ನು ಕೆಲವು ಬಾರಿ ಚರ್ಚೆ ಮಾಡಿದಾಗ, ಪ್ರಶ್ನೆ ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರು ನಿಲ್ತಾ ಇದ್ದಾರೆ ಅಂದರೆ ಬೆಳಗಾವಿ ಉಪಲೋಕಸಭಾ ಚುನಾವಣೆಗೆ ನಮ್ಮಂಥ ಭಾಗ್ಯವಂತರು ಯಾರಿಲ್ಲ. ನಾವು ನಿಜವಾಗಿ ಪುಣ್ಯ ಮಾಡಿಕೊಂಡು ಬಂದಿದ್ದೀವಿ. ಇವರು ನಿಂತರೆ ನಮ್ಮ ಬೆಳಗಾವಿ ಉಪಲೋಕಸಭಾ ಚುನಾವಣೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಕ್ಷೇತ್ರ ಮತ್ತು ಪ್ರತಿಯೊಂದು ತಾಲೂಕುಗಳು ಕೇಂದ್ರದ ಗಮನ ಸೆಳೆಯಬೇಕು. ಅನೇಕ ಕೇಂದ್ರ ಸರ್ಕಾರದ ಕಾರ್ಖಾನೆಗಳು ಇಲ್ಲಿ ಬರಬೇಕು. ನಿರುದ್ಯೋಗಿ ನಿವಾರಣೆ ಆಗಬೇಕು. ಜನರ ಕೈಗೆ ಅಧಿಕಾರ, ಸಮಾನತೆಯ ಸಾಕಾರ ಮೂರ್ತಿಯಾಗಿ ಸತೀಶ್ ಜಾರಕಿಹೊಳಿ ಹೊರಹೊಮ್ತಾರೆ. ಇದು ಎಳ್ಳಷ್ಟು 100ಕ್ಕೆ 100ರಷ್ಟು ಸತ್ಯವಾದ ಸುದ್ದಿ ವೀಕ್ಷಕರೇ. ಯಾಕೆಂದರೆ ನೀವು ನಂಬರ್ 1 ಚಾನಲ್ ಮುಖಾಂತರ ಅವರ ಅನೇಕ ವಿಡಿಯೋಗಳನ್ನ ನೀವು ನೋಡಿರ್ಬೋದು. ಯಾಕೆಂದರೆ ಕರ್ನಾಟಕ ಕಾಂಗ್ರೆಸ್ಸದ ಒಂದು ಭದ್ರಕೋಟೆ ಮತ್ತು ಅಖಿಲ ಭಾರತ ಕಾಂಗ್ರೆಸ್ಸದ ಭದ್ರ ಬುನಾದಿಯಾಗಿ ಡಾಕ್ಟರ್ ದಿವಂಗತ್ ನಾಸು ಹರ್ಡಿಕರ್ ಅವರ ಸ್ಮರಣದಿಂದ ಇವತ್ತು ಘಟಪ್ರಭಾದಲ್ಲಿ ನೀವು ಲಕ್ಷಾಂತರ ಜನ ನೋಡುವಂಥ ಒಂದು ಸೇವಾದಳ ಕಾರ್ಯಕ್ರಮದ ಕಟ್ಟಡಗಳನ್ನು ನೋಡಿ, ಅಲ್ಲಿ ತರಬೇತಿ ಶಿಬಿರಗಳನ್ನು ನೋಡಿ ಎಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತೆ. ಅಲ್ಲಿ ಏನಾದರೂ ನಿಮಗೆ ಒಂದು ಕಾಗದದ ಕಸದ ತುಣುಕು ಸಹಿತ ನಿಮಗೆ ಸಿಗಲಿಕ್ಕಿಲ್ಲ. ಅದರ ಗಮನ ಯಾವಾಗಲೂ ಅವ್ರ ಕಣ್ಣು ಆ ಕಡೆ ಹೋಗ್ತಾ ಇರುತ್ತೆ. ಶಿಸ್ತು ಮತ್ತು ಸಂಯಮದ ಸಾಕಾರ ಮೂರ್ತಿಯಾಗಿ ಕರ್ನಾಟಕ ಸೇವಾದಳ ಬೆಳಗಾವಿ ಜಿಲ್ಲೆಯ ಘಟಪ್ರಭಾದಲ್ಲಿ ಎಲ್ಲೆಲ್ಲಿಂದ ಜನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಆ ಕರ್ನಾಟಕ ಸೇವಾದಳದ ಒಂದು ಕಾರ್ಯತಂತ್ರದ ಮುಖಾಂತರ ಅವರು ಅನೇಕ ದೈನಂದಿನವಾಗಿ 100-150
ಯುವಕ ಯುವತಿಯರನ್ನು ಕಾಂಗ್ರೆಸ್ ತರಬೇತಿಗೋಸ್ಕರ ಮನೆ ಮನೆಗೆ ಕಾಂಗ್ರೆಸ್ ನಡೆ ಅನ್ನುವ ವೇದ ವಾಕ್ಯದೊಂದಿಗೆ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಹಾಕಿಕೊಟ್ಟ ಒಂದು ಭದ್ರ ಬುನಾದಿ. 70 ವರ್ಷಗಳ ಇತಿಹಾಸ. ಅಬುಲ್ ಕಲಾಂ ಆಜಾದ್ ಅವರಿದ್ದರು, ರಾಜೇಂದ್ರ ಪ್ರಸಾದ್ ಅವರಿದ್ದರು, ಅನೇಕ ಮಹಾನ್ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು ಮನೆತನದಿಂದ ಬಂದಂಥ ಈ ಭದ್ರ ಬುನಾದಿ ಇವತ್ತು 70 ವರ್ಷಗಳ ಇತಿಹಾಸದಲ್ಲಿ 7 ವರ್ಷದಲ್ಲಿ ಬೇರೆ ಸರ್ಕಾರ ಬಂದಾಗ ಎಷ್ಟು ಕಹಿ ಅನುಭವಗಳು ನಿಮಗೆ ಆಗ್ತಾ ಇದ್ದಾವೆ ಅನ್ನೋದು ನೀವೇ ನಿಮ್ಮಷ್ಟಕ್ಕೆ ವಿಮರ್ಶೆ ಮಾಡ್ಕೊಳ್ಳಿ, ಪರಾಮರ್ಶೆ ಮಾಡ್ಕೊಳ್ಳಿ. ಆ ಪರಾಮರ್ಶೆ ಮಾಡಿಕೊಂಡು ನೀವು ದಿಟ್ಟತನದ ನಿರ್ಧಾರ ತೆಗೆದುಕೊಳ್ಳಿ. ನಮಗೆ ಎಂಥ ಸಂಸತ್ ಸದಸ್ಯ ಬೇಕು? ಇವತ್ತು ಸರಳತೆಗೆ ಸಾಕಾರ ಮೂರ್ತಿಯಾಗಿ ಸಿಗಬೇಕು, ಯಾವಾಗಲೂ ವಿರಳವಾಗಿ ಸಿಗಬೇಕು, ನಮ್ಮ ಕೂಗನ್ನು ಸ್ಪಂದಿಸುವಂಥ ವ್ಯಕ್ತಿ ಬೇಕು. ಪ್ರತಿಯೊಂದು ತಾಲೂಕಿಗೆ ಒಂದೊಂದು ಸಂಸದನ ಕಾರ್ಯಕ್ರಮ ಹಾಕ್ಕೊಂಡು ಒಂದು ಜನಸಂಪರ್ಕ ಕಚೇರಿಯನ್ನು ಸ್ಥಾಪಿಸೋಗೋಸ್ಕರ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಮುಖಾಂತರ ಅವರು ಸಕ್ಸಸ್ ಆಗಬೇಕು. ನೀವೆಲ್ಲರೂ ಅವರ ಕೈ ಹಿಡಿದ್ರೆ ನಿಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇವತ್ತು ಭಾರತದಲ್ಲಿ ಗಮನ ಸೆಳೆಯುತ್ತೆ. ಕಾಂಗ್ರೆಸ್ ಸೇವಾದಳ ಹೇಗೆ ಗಮನ ಸೆಳೆತಾ ಇದೆ, ಇದಕ್ಕೆ ಎಲ್ಲ ನೆಹರು ಮನೆತನದಿಂದ ಹಿಡಿದು ಸೋನಿಯಾ ಗಾಂಧಿ ಮತ್ತು DK ಶಿವಕುಮಾರ್, ಸಿದ್ದರಾಮಯ್ಯ, ಸಲೀಂ ಅಹಮದ್, ಈಶ್ವರ್ ಖಂಡ್ರೆ, ಧ್ರುವ ನಾರಾಯಣ್, ರಾಮಲಿಂಗಾರೆಡ್ಡಿ ಅಂತ ಧೀಮಂತ ನಾಯಕರು ಬೃಹತ್ ರ್ಯಾಲಿ ಮುಖಾಂತರ ಬೆಳಗಾವಿಗೆ ಬಂದು ನಾಮಪತ್ರವನ್ನು ಸಲ್ಲಿಸುವ ತಯಾರಿ ಮಾಡ್ತಾ ಇದ್ದಾರೆ. ಇದಕ್ಕೆ ಜನ ಬೆಂಬಲ, ಜನ ಆಶೀರ್ವಾದ, ಎಲ್ಲರ ಕೂಗು ಪ್ರತಿಯೊಂದು ಗ್ರಾಮೀಣ ಹಳ್ಳಿಗಳಲ್ಲಿ ನಾವು ಕೇಳಿದಾಗ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದಾರೆ ಅಂದರೆ ನಮಗೆ ನಿಜಕ್ಕೂ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಅವರು ಗೋಕಾಕ್ ತಾಲೂಕು ಮತ್ತು ಯಮಕನ್ಮಡಿ, ಬೆಳಗಾವಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅಂಥ ಸೌಭಾಗ್ಯ ಬರಲಿ ಅಂತ ಜನ ತುಂಬ ಹೃದಯದಿಂದ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರ ನಡೆ ಈಗ ಸತೀಶ್ ಜಾರಕಿಹೊಳಿ ಮುಂದೆ. ಬೆಳಗಾವಿ ಲೋಕಸಭೆ ದೆಹಲಿಯಲ್ಲಿ ಪ್ರತಿಧ್ವನಿಸಬೇಕಾದ್ರೆ, ದೆಹಲಿಯಲ್ಲಿ ಈ ಲೋಕಸಭಾ ಸದಸ್ಯ ತನ್ನ ಬೆಳಗಾವಿ ಜಿಲ್ಲೆಯ ಕೂಗನ್ನು ಎಬ್ಬಿಸಬೇಕಾದ್ರೆ ಸತೀಶ್ ಜಾರಕಿಹೊಳಿಗೆ ನೀವು ಕೈ ಹಿಡಿಯಲೇಬೇಕು. ಇಂಥ ಸಂಸತ್ ಸದಸ್ಯ ನಮಗೆ ಬೇಕು ಅನ್ನೋದು ಅವರ ಅನೇಕ ಲಕ್ಷಾಂತರ ಅಭಿಮಾನಿಗಳ ಒತ್ತಾಯ ಮತ್ತು ಒತ್ತಾಸೆಯ ಮೇರೆಗೆ ಇವತ್ತು ಈ ಮಹತ್ವವಾದ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀನಿ. ಕೆಲವು ಕ್ಷಣಗಳ ದೃಶ್ಯಗಳನ್ನ ನೋಡಿ ನೀವು ನಂಬರ್ 1 ಚಾನಲ್ ಯಾವಾಗಲೂ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಒಂದು ಹಿಂದುಳಿದ ನಾಯಕ, ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ತುಳಿತಕ್ಕೊಳಗಾದ ಜನರನ್ನು ಒಕ್ಕಟ್ಟಾಗಿ ಜಾತಿ ಭೇದವಿಲ್ಲದೆ ಸಾಮರಸ್ಯ ಕಾಪಾಡುವಂಥ ಸಮಾನತೆಯ ಸಾಕಾರ ಮೂರ್ತಿ ಸತೀಶ್ ಇವತ್ತು ಕರ್ನಾಟಕ ಅಲ್ಲ ದೇಶದಲ್ಲೇ ಒಂದು ಧ್ರುವತಾರೆಯಾಗಿ ಬೆಳಗುವುದರಲ್ಲಿ ಸಂದೇಹವಿಲ್ಲ. ಅವರ ಅಪಾರ ಆಪ್ತ ಸಹಾಯಕರನ್ನು ಸಹಿತ ನೀವು ಕೇಳಿ, ಅವರ ಬೆಂಬಲಿಗರನ್ನು ಕೇಳಿ. ಮನೆ ಮಾತಾಗಿರುವ ಸತೀಶ್ ಗೆಲ್ಲುವುದು ನಿಶ್ಚಿತ ಅಂತಾರೆ ಅವರ ಲಕ್ಷಾಂತರ ಅಭಿಮಾನಿಗಳು. ಕ್ರೀಡೆಯಿಂದ, ಮನರಂಜನೆಯಿಂದ, ಸಾಂಸ್ಕೃತಿಕದಿಂದ, ದಾನ ಧರ್ಮದ ಮುಖಾಂತರ, ಅನಾಥಾಶ್ರಮದ ಮುಖಾಂತರ, ಅಂಗವಿಕಲರ ಮುಖಾಂತರ, ಅನೇಕ ಸಾಮಾಜಿಕ ಚಟುವಟಿಕೆಗಳ ಮುಖಾಂತರ ಮಗಳು ಮಗನೊಂದಿಗೆ ಸಹಿತ ಅವರು ಸುಪುತ್ರ ಸುಪುತ್ರಿಯ ಜೊತೆ ಇವತ್ತು ಕರ್ನಾಟಕದಲ್ಲಿ ಮಾಡುತ್ತಿರುವ ಕಾರ್ಯ ಇಡೀ ದೇಶ ಅಲ್ಲ, ಇವತ್ತು ಜಗತ್ ನೋಡ್ತಾ ಇದೆ. ನಮ್ಮ ನಂಬರ್ 1 ಚಾನಲ್ಗೆ ಲಕ್ಷಾಂತರ ಜನ ಕಮೆಂಟ್ ಮುಖಾಂತರ ತಿಳಿಸ್ತಾರೆ, ಸರಳ ಸಜ್ಜನಿಕೆಯ ಒಬ್ಬ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರು ಲೋಕಸಭೆಗೆ ಆಯ್ಕೆ 100% ಆಗ್ತಾರೆ ಅಂತ ವಿದೇಶದಿಂದ ಕಮೆಂಟ್ ಮುಖಾಂತರ ತಿಳಿಸ್ತಾರೆ. ವೀಕ್ಷಕರೇ, ಅವರ ಲಕ್ಷಾಂತರ ಅಭಿಮಾನಿಗಳು ಅವರ ಜೊತೆಯಲ್ಲಿದ್ದಾರೆ ಅಂತ ನಮಗೆ ದೂರವಾಣಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸ್ತಾ ಇರ್ತಾರೆ. ನೀವು ನಂಬರ್ 1 ಚಾನಲ್ ಯಾವಾಗಲೂ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ. ನೀವು ಎಷ್ಟು ಫಾಲೋ ಮಾಡ್ತೀರಾ ಅಷ್ಟು ನಮಗೆ ಪ್ರೇರಣೆ ಆಗುತ್ತೆ, ಶಕ್ತಿ ಬರುತ್ತೆ. ಬಿಸಿ ಸುದ್ದಿಗಾಗಿ ಮತ್ತು 8 ದಿವಸದ ರಾಜಕಾರಣೀಯ ಮತ್ತು ರಾಜ್ಯ ರಾಜಕಾರಣದ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ, ನಮಸ್ಕಾರ.